ಹಾಯ್, ನಾನು ನಿಮ್ಮ ಚಿಕ್ಕಮಂಗ್ಳೂರು ಹುಡುಗಿ ಶೀಲಾ ಮಾತಾಡ್ತಾ ಇರೋದು. ನಮ್ಮ ಮನೆಯಲ್ಲಿ ಗೌರಿ ಪೂಜೆ ಯಾಗೆಲ್ಲ ತಯಾರಿ ಮಾಡ್ಕೊಂಡು ಅಂತ ಹೇಳ್ತಾ ಹೋಗ್ತೀನಿ. ನಾನೊಂದು ಆನ್ಲೈನಲ್ಲಿ ಸ್ಟ್ಯಾಂಡ್ ತರಿಸಿದ್ದು, ಅದಕ್ಕೆ ನಾವು ವೈಟು ಏನು ಪ್ಯೂರ್ದು ನಮ್ಮದು ಪಂಜೆ ಬರುತ್ತಲ್ವ, ಆ ಪಂಜೆಯಲ್ಲಿ ನಾವು ವೈಟ್ ಇದನ್ನು ಮಾಡಿ ನಾವು ಮುತ್ತುಗ್ದೆಲೆ ಏನು ಊಟಕ್ಕೆ ಬಳಸ್ತೀವಲ್ಲ ಆ ಮುತ್ತುಗ್ದೆಲೆಯಲ್ಲಿ ನಾವು ಬ್ಯಾಕ್ಗ್ರೌಂಡು ಡೆಕೋರೇಷನ್ ಮಾಡಿಕೊಂಡು ನಾವು ಸ್ಯಾರಿ ತುಂಬ ಅಂದರೆ ಅದಕ್ಕೆ ಕೈ ಕಾಲು ಫಿಕ್ಸ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು. ಹಾಗಾಗಿ ತಾಯಿಗೆ ಕೈ ಕಾಲು ಫಿಕ್ಸ್ ಮಾಡಿಕೊಂಡು ಹಿಂದ್ಗಡೆ ಡೆಕೋರೇಷನ್ನಿಗೆ ನಾವು ಆನ್ಲೈನಲ್ಲಿ ಸ್ವಲ್ಪ ಫ್ಲವರ್ ತರಿಸಿರೋದ್ರಿಂದ ಅದರಲ್ಲೇ ಕಂಪ್ಲೀಟ್ ಹಿಂದ್ಗಡೆಗೆ ಡೆಕೋರೇಷನ್ ಮಾಡಿದು. ಅದು ಬ್ಯಾಕ್ಗ್ರೌಂಡ್ ಅಂತೂ ತುಂಬಾ ಚೆನ್ನಾಗಿ ಲುಕ್ ಕೊಡ್ತಾಯಿತ್ತು. ಆ ಸ್ಯಾರಿಗೂ ಆ ಬ್ಯಾಕ್ಗ್ರೌಂಡಿಗೂ ನಾವು 3 ಸ್ಟೆಪ್ ಮಾಡಬೇಕು ಅಂತ ಅಂದ್ಕೊಂಡು ನಾರ್ಮಲಾಗೆ 3 ಸ್ಟೆಪ್ಪಿಂದೇ ಮಾಡಿದ್ದು. ಯಾಕೆ ಅಂತಂದರೆ ಕೆಳಗಡೆ ನಾವು ಫಸ್ಟೇ ಕೈ ಕಾಲು ಫಿಕ್ಸ್ ಮಾಡಿಕೊಂಡು ಇದು ಮಾಡೋದ್ರಿಂದ ಕೆಳಗಡೆ ಕಳಸ ಹೂಡಿ ನಾವು ಮತ್ತೆ ಪೂಜೆ ಶುರು ಮಾಡಿದು. ಹಾಗಾಗಿ ನಮ್ಮದು ಗೌರಿ ಹಬ್ಬದ್ದು ತಯಾರಿ ತುಂಬಾ ಚೆನ್ನಾಗಿತ್ತು. ಯಾಕೆ ಪ್ರತಿಯೊಂದೂ ಡೆಕೋರೇಷನ್ ಆಗಿರ್ಬೋದು, ಅದೇನು ಡೆಕೋರೇಷನ್ ಆಗಿರ್ಬೋದು, ಪೂಜೆ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಇದು ನನ್ನ ಮಗಳ 2ನೇ ಗೌರಿ ಹಬ್ಬ ಆಗಿರೋದ್ರಿಂದ ತುಂಬ ಗ್ರ್ಯಾಂಡ್ ಇತ್ತು. ಪ್ರತಿಯೊಂದನ್ನು ಈ ಥರನೇ ಇರಬೇಕು, ಈ ಥರನೇ ಇರಬೇಕು ಅಂತ ನನ್ನ ಮಗಳೇ ಮಾಡಿರೋದ್ರಿಂದ ನಾನು ಸ್ಯಾರಿ ಮತ್ತು ಪೂಜೆದು ಅವಳದು ಡೆಕೋರೇಷನ್ನು ಮತ್ತು ಪೂಜೆಗೆ ಇದೇ ಥರ ಸಿಸ್ಟಮೆಟಿಕ್ಕಾಗಿ ಈ ಥರನೇ ಇಡಬೇಕು, ಈ ಥರನೇ ನೀಟ್ ಇರಬೇಕು, ಹೀಗೆ ಇಡಬೇಕು, ಅವಳದು ಬೆಳ್ಳಿ ಸಾಮಾನು ಇಷ್ಟೇ ಇಡಬೇಕು, ಇದೇ ಥರ ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿರಬೇಕು, ತುಂಬ ಜಾತ್ರೆ ಥರ ಎಲ್ಲ ಇಡಬಾರ್ದು ಅನ್ನೋದು ಅವಳ ಕಾನ್ಸೆಪ್ಟು. ಹಾಗಾಗಿ ಅವಳು ಯಾವ ಥರ ಅಂದ್ಕೊಂಡಿದ್ಲೋ ಆ ಥರ ಡೆಕೋರೇಷನ್ ಎಲ್ಲ ಮಾಡಿದ್ಲು. ಪೂಜೆದು ಮಾತ್ರ ಸ್ಯಾರಿ ಮತ್ತು ಏನು ಕೈ ಕಾಲ್ದು ಫಿಕ್ಸ್ ಮಾಡೋದಿದೆಯೋ ಅದು ಮಾತ್ರ ನಾನು ಮಾಡಿಕೊಟ್ಟೆ. ಪ್ರತಿಯೊಂದು ತುಂಬ ಅಚ್ಚುಕಟ್ಟಾಗಿ ತುಂಬ ನೀಟಾಗಿ ಬಂತು. ಚಿಕ್ಕ ಪಾಪು ಇತ್ತು, ಆದರೂ ಪಾಪು ಹಿಡ್ಕೊಂಡು ಪ್ರತಿಯೊಂದಕ್ಕೂ ಎಲ್ಪ್ ಮಾಡಿದ್ಲು. ಗೌರಿ ಹಬ್ಬನೂ ಅಷ್ಟೇ ತುಂಬ ಚೆನ್ನಾಗಾಯಿತು. ನಾನು ಇದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಯಾಕೆ ಅಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಚಿಕ್ಕಮಂಗ್ಳೂರಿಂದ ಶೀಲಾ ಅಂತ. ಫಸ್ಟು ನಂದು ಇಂಟ್ರೊಡ್ಯೂಸ್ ವಿಡಿಯೋನೂ ಇದೆ ಮತ್ತು ಲಾಗಿಂಗ್ ವಿಡಿಯೋನೂ ಇದೆ. ನನಗೆ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಇದು ಥರ್ಡ್ ಸ್ಟ್ಯಾಂಡಿಗೆ ನಮಗೆ ಟೇಬಲ್ ಇರಲಿಲ್ಲ, ಹಾಗಾಗಿ 2 ಫಿಕ್ಸ್ ಮಾಡ್ಕೊಂಡಿದ್ದು. ಒಂದು ಹೈಟ್ ಟೇಬಲ್ಲು, ಅದು ಮೇಲ್ಗಡೆ ಇರೋದು. ಸೆಕೆಂಡ್ ಬಂದುಬಿಟ್ಟು ಲಾಂಗ್ ಉದ್ದ ಇತ್ತು. ಹಾಗಾಗಿ ಅದು ಚಿಕ್ಕದು 2 ಮಣಿ 2 ಯೂಸ್ ಮಾಡಿಕೊಂಡು ಥರ್ಡ್ ಸ್ಟೆಪ್ ಮಾಡಿದ್ದು. ಅದೇ ಬ್ಯಾಕ್ಗ್ರೌಂಡ್ ವೈಟ್ ಇರೋದ್ರಿಂದ ನಾವು ಹಿಂದ್ಗಡೆಗೆ ಅದು ಮುತ್ತುಗ್ದೆಲೆಗೂ ವೈಟ್ ಹಾಕಿರೋದ್ರಿಂದ ನಾವು ಲಕ್ಷ್ಮಿ ಕೆಳಗಡೆ ಏನಿದೆಯೋ ಅದು ಗೌರಿ ಕೆಳಗಡೆ ವೈಟ್ ಪಂಚನೆ ಹಾಕಿ ಡೆಕೋರೇಟ್ ಮಾಡಿದ್ದು. ಯಾಕೆಂದರೆ ಪೂರ್ತಿ ವೈಟಲ್ಲೇ ಇರಲಿ, ಪಿಂಕು ನಮ್ಮದು ಸ್ಯಾರಿ ಏನಿದೆಯೋ ಅದು ಹೈಲೈಟ್ ಆಗುತ್ತೆ ಅನ್ನೋದು. ಮುಖಪದ್ಮ ಪ್ರತಿ ಸರಿನೂ ನಾನು ನಾರ್ಮಲ್ ಹಾಕ್ತಾಯಿದ್ದೆ. ಹಾಗಾಗಿ ಈ ಸರಿ ಏನು ಅದು ಸ್ವಲ್ಪ ತುರ್ಬಿರೋದು ಮೇಲ್ಗಡೆ ಮತ್ತು ಡೆಕೋರೇಷನ್ ಆಗಿರೋದು ಆ ಥರ ಮುಖಪದ್ಮ ಈ ಸರಿ ಡಿಫ್ರೆಂಟ್ ಇರಬೇಕು ಅಂತ. ಮತ್ತು ಪಿಂಕ್ ಸ್ಯಾರಿಗೆ ಮುತ್ತು ಚೆನ್ನಾಗಿ ಕಾಣಿಸುತ್ತೆ ಅಂತಂತ ಹೊಸ ಜ್ಯುವೆಲರಿ, ಇದು ಆರ್ಟಿಫಿಷಿಯಲ್ ಜ್ಯುವೆಲರಿ ಹೊಸದು ಏನು ಅಂದರೆ ಪ್ರತಿ ವರ್ಷವೂ ಹೊಸ ಜ್ಯುವೆಲರಿ ಹಾಕೋಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಹಾಗಾಗಿ ಅದು ಡಾಬು ಮತ್ತು ಸೊಂಟದ ಪಟ್ಟಿ, ಜಡೆ ಮತ್ತು ಮುತ್ತಿನ ಸರ ಪ್ರತಿಯೊಂದನ್ನು ಹೊಸದು ತೊಗೊಂಬಂದಿದ್ದೆ. ಚೆನ್ನಾಗಾಯಿತು, ಚೆನ್ನಾಗಿ ಮ್ಯಾಚ್ ಆಯಿತು. 2 ಸರ, ಒಂದು ನೆಕ್ಕಿಗೊಂದು ಮತ್ತು ಲಾಂಗೊಂದು 2 ಸರ ಯೂಸ್ ಮಾಡಿಕೊಂಡು ನಾವು ಇದನ್ನು ಮಾಡಿದ್ದು. ನೆಕ್ಸ್ಟು ಬಂದುಬಿಟ್ಟು ಅದು ಸ್ಯಾರಿದು ಯಾವ ಥರ ಪಿನ್ ಹಾಕಿದ್ದೀವಿ ಅಂತ ಅನ್ನೋದಕ್ಕೋಸ್ಕರ ನಾನು ಉಡಿಸ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಈಗ ತೆಗಿಬೇಕಾದ್ರೆ ವಿಡಿಯೋ ಮಾಡಿರೋದು. ಅದು ನಾರ್ಮಲ್ಲಾಗೆ ನಾನು ಫಸ್ಟೇ ನಾನು ಮೇಲ್ಗಡೆ ಭಾಗಕ್ಕೆ ನಾನು ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಇದು ಮಾಡಿಕೊಂಡು ಆಮೇಲೆ ಸೆರ್ಗ್ ಹಾಕಿದ್ದು. ಈ ಥರನೇ ನಾರ್ಮಲ್ಲಾಗೆ
ನಾವು ಯಾವ ಥರ ನಾರ್ಮಲಾಗಿ ಸ್ಯಾರಿ ಉಟ್ಕೋತೀವೋ ಫಸ್ಟು ಬ್ಲೌಸ್ ವೇರ್ ಮಾಡಿಕೊಂಡು ಆ ಥರ ಹಾಕೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಚೆನ್ನಾಗಿ ಬಂತು. ಮತ್ತು ಕಾಲು ಕೈ ಬಂದುಬಿಟ್ಟು ಫಸ್ಟೇ ಥ್ರೆಡ್ಡಲ್ಲಿ ನಾನು ನಾಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಎರಡನ್ನೂ ಏನಿದೆಯೋ ಅದು ಲಾಂಗು ಆ ಕಡೆಯಿಂದ ಈ ಕಡೆಗೆ ಎರಡಕ್ಕೂ ಥ್ರೆಡ್ಡಲ್ಲಿ ನಾನು ನಾಟ್ ಹಾಕಿದ್ದೆ. ಅದ್ರ ಶೇಪ್ ಕೊಟ್ಟು ಅದಕ್ಕೆ ನಾವು ಬೀಳದೇ ಇರೋ ಥರ ಪಿನ್ ಮಾಡಿರೋದು ಅದು ಏನು ಕಾಲು ಮತ್ತು ಕೈ ಎರಡನ್ನೂ ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಕೆಳಗಡೆ ಏನು ಇದಿದೆಯಲ್ಲ ಅದಕ್ಕೆ ನಾನು ಥ್ರೆಡ್ಡಲ್ಲಿ ಈಗ ಬ್ಲೌಸ್ ಪೀಸು ಏನಿಟ್ಟಿದ್ವಲ್ಲ ಬ್ಲೌಸ್ ಪೀಸ್ ಒಳಗಡೆ ಇದನ್ನು ಮಾಡಿ ನಾಟ್ ಹಾಕಿದ್ವಲ್ಲ ಅದನ್ನು ಅದೇ ಥರ ಥ್ರೆಡ್ಡಲ್ಲಿ ಕೈದು ಅಷ್ಟೇ ಎರಡನ್ನೂ ಫಿಕ್ಸ್ ಮಾಡಿದ್ದು ಥ್ರೆಡ್ಡಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಕೆಳಗಡೆ ಇದು ಮಣಿ ಇದು ಇಟ್ಟು ನಾನು ಕೊಡ ಇಟ್ಟಿದ್ದು. ಮಣಿ ಮೇಲ್ಗಡೆ ಯಾಕೆ ಅಂದರೆ ಅದು ಸ್ಟೆಪ್ಪು ಕೈ ಕಾಲು ಬರೋದ್ರಿಂದ ನಾನು ಸ್ಟೆಪ್ಪಿಗೆ ನಾನು ಏನು ಮಣಿ ಇಟ್ಟು ಅದ್ರ ಮೇಲ್ಗಡೆ ಅಕ್ಕಿದು ಏನು ನಾವು ಪೂಜೆಗೆ ರೆಡಿ ಮಾಡ್ತೀವಲ್ವ ಆ ಥರ